ಡಿಕೆಡಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಶಿವಣ್ಣ ಅವ್ರ ಎದುರಿಗೇನು ಡ್ಯಾನ್ಸ್ ಮಾಡಿದ್ರಿ. ಶಿವಣ್ಣ ಅವ್ರನ್ನ ಮೀಟ್ ಮಾಡಿದ್ರಿ ಅವತ್ತು. ಶಿವಣ್ಣ ಅವ್ರು ಏನು ಹೇಳಿದ್ರು ಅವಾಗ? ಶಿವಣ್ಣನು ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಯಾ, ಹಂಗೆ ಮಾಡ್ದು ಅಂತ ಅವರು ನನಗೆ ಹಾರೈಸಿದ್ರು. ಮತ್ತು ಹಂಗೆ ಮುಂದೆ ಬೆಳಿ ಅಂತಲೂ ಹೇಳಿದ್ರು. ಓಕೆ, ಈಗ ಶಿವಣ್ಣ ಅವರು ಹುಷಾರಿರಲಿಲ್ಲ, ಅಮೇರಿಕಕ್ಕೆ ಹೋಗಿ ಸರ್ಜರಿ ಮಾಡಿಸ್ಕೊಂಡು ಈಗ ವಾಪಸ್ ಬಂದಿದ್ದಾರೆ. ಹುಷಾರಾಗಿ ವಾಪಸ್ ಬಂದಿದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಹುಷಾರಾದರು ಅಂತ ಸ್ವಲ್ಪ ಖುಷಿ ಆಯಿತು. ಮತ್ತೆ ಯಾವಳಾದರೂ ಮೀಟ್ ಮಾಡ್ತೀನಿ, ನಾನು ಮೀಟ್ ಮಾಡ್ಬೇಕನ್ನಂತ ಅನಿಸ್ತಿದೆ. ಓಕೆ, ಇನ್ನೂ ಒಂದು ವಿಶೇಷ ಏನಂದರೆ, ಈ ಬಿಗ್ ಬಾಸ್ 11ರ ವಿನ್ನರು ಗೊತ್ತಲ್ವ, ಹನುಮಂತ್ ಅವ್ರು ವಿನ್ ಆಗಿದ್ದಾರೆ. ಏನನ್ಸುತ್ತೆ ವಿನ್ನರ್ ಹನುಮಂತ್ ಅವ್ರ ಬಗ್ಗೆ ಏನೋ ಹೇಳಿ? ಹನುಮಂತು ವಿನ್ ಆಗಿರೋದು ನಂಗೆ ಫುಲ್ ಇಷ್ಟ. ಅವರು ನನ್ನ ಫೇವ್ರೆಟ್ ಬಿಗ್ ಬಾಸ್ ಸೀಸನ್ 11ಅಲ್ಲಿ. ಮತ್ತು ಅವರು ಟಾಸ್ಕ್ ಎಲ್ಲ ಮಾಡ್ತಿದ್ದಿದ್ದು ಮೈಂಡ್ ಯೂಸ್ ಮಾಡಿ ಮಾಡ್ತಿದ್ರು. ಅದು ನಂಗೆ ಫುಲ್ ಇಷ್ಟ ಆಗ್ತಿತ್ತು. ಓಕೆ, ಬಿಗ್ ಬಾಸ್ ಒಂದು ವೇಳೆ ಹನುಮಂತ್ ಅವ್ರು ಗೆಲ್ಲದೆ ಇದ್ದರೆ ಮತ್ತು ಬೇರೆ ಯಾರು ಗೆಲ್ಬೋದಿತ್ತಂತ ಅನಿಸುತ್ತೆ ನಿಮಗೆ? ನನಗೆ ಹನುಮಂತು ಇಲ್ಲ ಅಂದಿದ್ದಿದ್ರೆ ತ್ರಿವಿಕ್ರಮು ಅಥವಾ ಯಾರಾದರೂ ಧನ್ರಾಜು. ಓಕೆ, ಸುದೀಪ್ ಸರ್ ಕೊಟ್ಟಂಥ ಪ್ರೈಸ್ಲೆಸ್ ಗಿಫ್ಟು ಹೇಗೆ ಕಾಪಾಡ್ಕೊತೀರಿ, ಹೆಂಗೆ ಇಟ್ಕೊತೀರಾ, ಏನಂತಂದು? ಒಂದು ಫ್ರೇಮ್ ಮಾಡಿಸ್ತೀವಿ, ಮತ್ತು ಫುಲ್ಲು ನನ್ನ ಲೈಫ್ ಲಾಂಗ್ ಇದು ನನ್ನ ಜೊತೆಲಿ ಇರುತ್ತೆ. ಓಕೆ, ಈ ಮೂಲಕ ಪಬ್ಲಿಕ್ ಟಿವಿ ಮೂಲಕ ಸುದೀಪ್ ಸರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಮೂಲಕ? ಥ್ಯಾಂಕ್ಸ್ ಸರ್, ಇದನ್ನು ಕೊಟ್ಟಿದ್ದಕ್ಕೆ. ನನಗೆ ಇದನ್ನು ನನ್ನ ಲೈಫ್ ಲಾಂಗ್ ಫುಲ್ ಇಟ್ಕೊಂಡಿರ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಒಳ್ಳೇದಾಗಲಿ ಯುವನ್, ನಮ್ಮ ಕಡೆಯಿಂದನೂ ಕೂಡ ನಿಮಗೆ ಒಳ್ಳೇದಾಗಲಿ. ಇದಿಷ್ಟು ಏನಂದರೆ ಬಿಗ್ ಬಾಸ್ ಸೀಸನ್ 11 ಫಿನಾಲೆ ವೇದಿಕೆ ಮೇಲೆ ಸುದೀಪ್ ಮತ್ತು ಸಾಕಷ್ಟು ಜನರ ಕಣ್ಣೀರು ಏನಂದರೆ ಭಾವುಕವಾದಂಥ ಒಂದು ಸಂದರ್ಭಕ್ಕೆ ಕಾರಣ ಆದಂಥವ್ರು. ಆ ಒಂದು ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಕೂಡ ಫಿದಾ ಆದಂಥ ಸಂದರ್ಭ ಯುವನ್ ಅವರ ಒಂದು ಡ್ಯಾನ್ಸನ್ನು ನೋಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ ಬೆಂಗಳೂರು.